ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಖ್ಯಾತ ವ್ಯಂಗ್ಯ ಚಿತ್ರಕಾರರಲ್ಲೊಬ್ಬರಾದಂತಹ ಜಾನ್ ಚಂದ್ರನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ತಾವು ಈ ಒಂದು ಚಿತ್ರಕಲಾ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ? ಆಕಸ್ಮಿಕವೋ ಅಥವಾ ತಾವು ಮೊದಲೇ ಅಂದ್ಕೊಂಡಿದ್ರು ನಾನು ಇದೇ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ? ನಾನು ಚಿತ್ರಕಲಾ ಕ್ಷೇತ್ರಕ್ಕೆ ಬಂದಿದ್ದು ಆಕಸ್ಮಿಕ ಅಲ್ಲ. ಯಾಕಂತ ಹೇಳಿದ್ರೆ ಇದು ನನಗೆ ಹುಟ್ಟಿನಿಂದಲೇ ಬಂದಂತ ಒಂದು ಕಲೆ. ನಮ್ಮ ಫ್ಯಾಮಿಲಿ ಇಲ್ಲಿ ಇದ್ದದ್ದು. ತಂದೆಯವರು ಕೂಡ ಕಲಾವಿದರೆ, ಅಜ್ಜ ಕೂಡ ಕಲಾವಿದರೆ. ಮೂಲತಃ ಅವರು ಕಣ್ಣೂರು ಭಾಗದವರು, ಆದ್ರೆ ಮಂಗಳೂರಿಗೆ ಕೆಲಸದ ನಿಮಿತ್ತ ಶಿಫ್ಟ್ ಆದ್ರು, ಮತ್ತೆ ಇಲ್ಲಿ ಸೆಟ್ಲ್ ಆದ್ರು ಅವರು. ಆನಂತರ ನನ್ನ ತಂದೆ ಹುಟ್ಟಿದ್ದು ಕೂಡ ಮಂಗಳೂರೇ, ಮತ್ತೆ ನಾನು ಹುಟ್ಟಿದ್ದು ಮಂಗಳೂರು. ಹಾಗಾಗಿ ನಾವು ಈಗ ತುಳುವರಾಗಿದ್ದೇವೆ, ಮಲಯಾಳಂ ಟಚ್ ಎಲ್ಲ ಏನಿಲ್ಲ. ಹಾಗೆ ಇದೊಂದು ಬಾಲ್ಯದಿಂದಲೇ ನನಗಿದ್ದಂತ ಒಂದು ಅಭಿರುಚಿ, ಅದನ್ನು ನಾನು ಬೆಳೆಸ್ಕೊಂಡು ಹೋದೆ. ಪ್ರೈಮರಿಯಲ್ಲಿದ್ದಾಗಲೇ ಡ್ರಾಯಿಂಗ್ ಕಾಂಪಿಟೇಷನ್ಗಳಲ್ಲೆಲ್ಲ ಬಹುಮಾನಗಳೆಲ್ಲ ಸಿಗ್ತಿತ್ತು. ಆಮೇಲೆ ನಾನು PUC ಮುಗಿಸಿದ ನಂತರ ನಾನು ನಮ್ಮ ಮಹಾಲಾಸ ಚಿತ್ರಕಲಾ ಶಾಲೆಯಲ್ಲಿ ಫೈನ್ ಆರ್ಟ್ ತರಬೇತಿಯನ್ನು ಮಾಡಿದೆ. ಅದು 2 ವರ್ಷಗಳ ಒಂದು ಕೋರ್ಸ್. ಅದನ್ನು ಮಾಡಿಕೊಂಡು ಮತ್ತೆ ನನ್ನ ವೃತ್ತಿ ಜೀವನವನ್ನು ನಾನು ಪ್ರಾರಂಭಿಸಿದ್ದು. ಸರ್, ಅಂದ್ರೆ ಈಗ ಚಿತ್ರಕಲಾ ಕ್ಷೇತ್ರವನ್ನ ಪ್ರವೇಶಿಸುವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಚ್ಚಿನವರೊಂದು ವೃತ್ತಿ ಭದ್ರತೆಯನ್ನು ನೋಡ್ತಿರ್ತಾರೆ. ಆ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ? ಮುಖ್ಯವಾಗಿ ನನ್ನ ಪೇರೆಂಟ್ಸ್ ಇಲ್ಲಿ ಪ್ರೋತ್ಸಾಹ ಕೊಟ್ಟದನ್ನು ನಾನು ನೆನೆಸ್ಕೊಳ್ಬೇಕಾಗುತ್ತೆ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಸ್ಪರ್ಧೆಗಳಿದ್ರೆ ಅಮ್ಮ ಕರ್ಕೊಂಡು ಹೋಗುವಂಥದ್ದು. ಹೀಗೆ ಒಂದು ವೃತ್ತಿಯಾಗಿ ಅದನ್ನು ತೆಗೆದುಕೊಳ್ತೇನೆ ಅಂತ ಹೇಳುವಾಗ ಒಂದು ಸರಿ ಅಂತೇಳಿ ಹೇಳಿದ್ದು ಅದು ನಿಜಕ್ಕೂ ನನಗೆ ಒಂದು ಭಾಗ್ಯ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅದು ಎಲ್ಲ ಪೇರೆಂಟ್ಸಿಗೆ ಕಷ್ಟ. ಒಂದು ಡ್ರಾಯಿಂಗ್ ನಲ್ಲಿ ಏನು ಭವಿಷ್ಯ ಅಂತೇಳಿ ಯೋಚಿಸುವಂಥದ್ದು ಇದೆ. ಬಟ್ ನನ್ನ ಪೇರೆಂಟ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟದ್ರಿಂದ ನಾನು ಅದರಲ್ಲಿ ಆ ಒಂದು ಫೀಲ್ಡಿಗೆ ಹೋಗ್ಲಿಕ್ಕೆ ಸುಲಭ ಆಯಿತು. ಆದರೆ ಒಂದು ಪ್ರಾರಂಭಿಕ ದಿವಸಗಳಲ್ಲಿ ಅದರ ಬಗ್ಗೆ ಯೋಚಿಸುವಂಥದ್ದು ಕೂಡ ಇತ್ತು, ಇದು ಹೇಗೆ ವೃತ್ತಿಯಾಗಿ ಮುಂದಕ್ಕೆ ಹೋಗ್ಬೋದು ಅಂತೇಳಿ. ನಾನಂದ್ರೆ ಸ್ವಲ್ಪ ಡಿಜಿಟಲ್ ಆರ್ಟ್ ಅಂದರೆ ಗ್ರಾಫಿಕ್ ಡಿಸೈನರ್ ಆಗಿ ಆ ವೃತ್ತಿಯಲ್ಲಿ ನಾನು ಪ್ರಾರಂಭಿಸಿದ್ದೆ. ಹಾಗೆ ನನಗೆ ಸ್ವಲ್ಪ ಕಲಾ ಶಿಕ್ಷಕನಾಗಿ ಈಗ ಇದ್ದೇನೆ. ಬಟ್ ನನಗೆ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಅಧ್ಯಾಪಕ ವೃತ್ತಿಯ ಒಂದು ಅವಕಾಶ ಸಿಕ್ಕಿತು. ಹಾಗಾಗಿ ನಾನು ಬಹಳ ಖುಷಿಯಿಂದ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೆ. ಈಗ ತಾವು ಹೇಳಿದ್ರಿ ಗ್ರಾಫಿಕ್ ಡಿಸೈನ್ ಕಡೆಗೆ ಹೋಗ್ಬೇಕಿತ್ತು ಅಂತ ಹೇಳಿ. ಈ ಚಿತ್ರಕಲೆಗೂ ಮತ್ತು ಗ್ರಾಫಿಕ್ ಡಿಸೈನ್ಗೂ ಏನ್ ಸಂಬಂಧ ಮತ್ತೆ ಏನ್ ವ್ಯತ್ಯಾಸ? ಬಹಳ ಮುಖ್ಯವಾಗಿ ಗ್ರಾಫಿಕ್ ಡಿಸೈನರ್ಗಳಿಗೆ ಚಿತ್ರಕಲೆ ಬೇಸ್ ಇದ್ರೆ ಬಹಳ ಒಳ್ಳೆಯದು, ಪ್ಲಸ್ ಪಾಯಿಂಟ್. ಗ್ರಾಫಿಕ್ ಡಿಸೈನರ್ಗಳು ಸ್ವಲ್ಪ ಅದರ ಶಿಕ್ಷಣವನ್ನು ಪಡೆದು ಯಾರು ಕೂಡ ಆಗ್ಬಹುದು. ಕೆಲವು ಸಾಫ್ಟ್ವೇರ್ಗಳಲ್ಲಿ ಇರತಕ್ಕಂಥ ಚಿತ್ರವನ್ನು ಹೇಗೆ ಮಾಡುವಂಥ, ಡಿಸೈನ್ಸ್ ಹೇಗೆ ಮಾಡುವಂತ ಕಲಿಯುವಂಥದ್ದು, ಅಡ್ವರ್ಟೈಸಿಂಗ್ ಡಿಸೈನ್ಸ್ಗೆ ಬೇಕಾದ ಹಾಗೆ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಆಗಿ ನಮ್ಗೆ ಒಂದು ಆರ್ಟಿನ ಐಡಿಯಾ ಇದ್ರೆ ನಾವು ಆ ಗ್ರಾಫಿಕ್ ಡಿಸೈನ್ ನಲ್ಲಿ ಬಳಸ್ಕೊಂಡು ಒಳ್ಳೆಯ ಕಲಾವಿದನಾಗಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಜಾಹೀರಾತುಗಳನ್ನು ನಾನು ವಿನ್ಯಾಸ ಮಾಡಿದ್ದೇನೆ, ಲಾಂಛನಗಳನ್ನು ವಿನ್ಯಾಸ ಮಾಡ್ತಿದ್ದೆ. ಹಾಗೆ ಈವಾಗಲೂ ಕೂಡ ಮುಖಪುಟ ವಿನ್ಯಾಸ, ಕವರ್ ಪೇಜಸ್ ಮಾಡುವಂಥದ್ದು, ಹೆಸರಾಂತ ಸಾಹಿತಿಗಳ ಕೃತಿಗಳಿಗೆ, ಹಾಗೆ ಸ್ಮರಣ ಸಂಚಿಕೆಗಳಿಗೆ, ಹಾಗೆ ಲಾಂಛನಗಳು ನಮ್ಮ ವಿಶ್ವ ಕೊಂಕಣಿ ಸಮ್ಮೇಳನ ಆಗಿದ್ದಿರ್ಬೋದು, ಹಾಗೆ ವಿಶ್ವ ತುಳು ಸಮ್ಮೇಳನ ಮಂಗಳೂರಿನಲ್ಲಿ ಆಗಿದ್ದು, ಇದಕ್ಕೆ ಲಾಂಛನ ನಾನು ಮಾಡಿದ್ದೆ. ಹಾಗಾಗಿ ಇದು ಒಂದು ಅರ್ಥದಲ್ಲಿ ನಾನು ಗ್ರಾಫಿಕ್ ಡಿಸೈನರ್ ಆಗಿದ್ದರಿಂದ ಈವಾಗಲೂ ಕೂಡ ಈ ಡಿಸೈನ್ಸ್ಗಳನ್ನು ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹೌದು. ಈಗ ತಮ್ಮ ಶಾಲೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಿಮಗೆ ಶಾಲೆಯಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿ. ತಮಗೆ ಮೊದಲಿಗೆ ತಮ್ಮ ಆಸಕ್ತಿಗೆ ನೀರೆರೆದವರು ಯಾರು? ನಿಜವಾಗಿ ನಾನು ಪೂರ್ತಿ ಪ್ರಮಾಣದಲ್ಲಿ ಶಿಕ್ಷಕನಾಗುತ್ತೇನೆ ಅಂತ ಹೇಳಿ ಕೂಡ ಎನಿಸ್ಲಿಲ್ಲ. ನಾನಲ್ಲಿ ಫಸ್ಟ್ LSU ಸೇರುವಾಗ ಪಾರ್ಟ್ ಟೈಮ್ ಆಗಿ ಸೇರಿದ್ದು. ಮತ್ತೆ ನನಗೆ ಒಂದು ದೊಡ್ಡ ಜಾಹೀರಾತು ಕಂಪನಿಯಲ್ಲಿ ಒಂದು ಆಫರ್ ಇತ್ತು ಮಣಿಪಾಲದಲ್ಲಿ. ಆವಾಗ ನಾನು ಹೇಳಿದೆ ಸ್ಕೂಲಲ್ಲಿ ಹೀಗೆ ನಾನು ಹೋಗುವ ಯೋಚನೆಯಲ್ಲಿ ಇದ್ದೇನೆ ಅಂತೇಳಿ. ನನ್ನ ತಲೆಯಲ್ಲಿದ್ದದ್ದು ಕೂಡ ಅದುವೇ. ಬಟ್ ಅಲ್ಲಿ ನಮ್ಮ ಫಾದರ್ ಇದ್ರು ಅವಾಗ ಮುಖ್ಯೋಪಾಧ್ಯಾಯರು. ಅವರು ಇಲ್ಲ, ನಿಮಗೆ ಇದು ಗೌರ್ಮೆಂಟ್ ಜಾಬ್ ಆಗ್ತದೆ, ಚಾನ್ಸ್ ಇದೆ, ನೀವು ಇಲ್ಲಿ ನಿಲ್ಲಿ ಅಂತೇಳಿ ಹೇಳಿದರು. ಹಾಗಾಗಿ ಅವ್ರು ಕೊಟ್ಟ ಭರವಸೆಯಿಂದ ಈಗ ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ. ಒಂದು 32 ವರ್ಷ ಆಯಿತು. ಈಗ ತಾವು ಮತ್ತೆ ಈ ಶಾಲೆ ನಂತರ ಕಲ್ತಂತಹ ಕೋರ್ಸ್ ಏನಿದೆ ಅದು ಎಷ್ಟು ಮುಖ್ಯ ಆಗಿತ್ತು ಮತ್ತು ಯಾವ ರೀತಿ ಇತ್ತು ಆ ಅನುಭವ? ಖಂಡಿತವಾಗಿ ಇಲ್ಲಿ ವೃತ್ತಿ ಜೀವನಕ್ಕೆ ನನಗೆ ಅದು ಬಹಳ ಅನುಕೂಲ ಆಯಿತು. ಈಗ ನಾನು ಕಲಾವಿದ ಆಗಿದ್ದಿರಬಹುದು, ಬಟ್ ಎಲ್ಲೋ ಒಂದು ಶಿಕ್ಷಕನಾಗಿ ಸೇರ್ಬೇಕಾದ್ರೆ ನಮಗೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಅಂತ ಹೇಳಿ ಬೇಕಾಗ್ತದೆ. ಸರ್ಕಾರದ ಮಾನ್ಯತೆ ಪಡೆದಂತಹ ಸಂಸ್ಥೆಯಿಂದ ನಾವೊಂದು ಒಳ್ಳೆ ಕೋರ್ಸನ್ನು ಮಾಡ್ಕೊಂಡಿದ್ರೆ ಮಾತ್ರ ಶಾಲೆಗಳಲ್ಲಿ ಶಿಕ್ಷಕನಾಗಿ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಮಹಾಲಾಸ ಚಿತ್ರಕಲಾ ಶಾಲೆ, ಮಂಗಳೂರಿನ ಪ್ರಖ್ಯಾತ ಶಿಕ್ಷಣ ಸಂಸ್ಥೆ, ಅದು ಕಲಾ ಶಿಕ್ಷಣ ಸಂಸ್ಥೆ, ಅಲ್ಲಿ ನಾನು 2 ವರ್ಷಗಳ ಡ್ರಾಯಿಂಗ್ ಶಿಕ್ಷಕ ತರಬೇತಿಯನ್ನು ಫಸ್ಟಿಗೆ ಪಡೆದದ್ದು. ಆನಂತರದಲ್ಲಿ ನಾನು ಆರ್ಟ್ ಮಾಸ್ಟರ್ ಕೋರ್ಸ್ ಮತ್ತೆ MFA ಕೋರ್ಸ್ಗಳನ್ನೆಲ್ಲ ಮಾಡಿದೆ ನಂತರದಲ್ಲಿ. ಆದರೆ ಬೇಸಿಕ್ ಆಗಿ ನಾನು ಫಸ್ಟಿಗೆ ಮಾಡಿದ್ದು 2 ವರ್ಷಗಳ ಒಂದು ಕೋರ್ಸ್. ಇದು ಮೂಲತಃ ಒಬ್ಬ ಚಿತ್ರಕಲಾ ಶಿಕ್ಷಕನಾಗಲಿಕ್ಕೆ ಅವಶ್ಯಕವಾದಂಥ ಒಂದು ಕೋರ್ಸ್ ಆಗಿತ್ತು.
ಈಗ ಈ ಚಿತ್ರಕಲೆಯಲ್ಲಿ ಕೂಡ ಬೇರೆ ಬೇರೆ ಪ್ರಕಾರಗಳಿವೆ. ತಮಗೆ ತುಂಬಾ ಆಪ್ತವಾದಂಥದ್ದು ಯಾವುದು? ಟ್ರೆಡಿಷನಲ್ ಆರ್ಟ್ ಅಂದ್ರೆ ತುಂಬಾ ಇಷ್ಟ. ಮಹಾರಾಷ್ಟ್ರ ಚಿತ್ರಕಲಾ ಶಾಲೆಯಲ್ಲಿ ನಾನು ಕಲಿತಿರ್ಬೇಕಾದ್ರೆ ಟ್ರೆಡಿಷನಲ್ ಆರ್ಟ್ ಮಾಡ್ತಾ ಇದ್ದೆ. ಮತ್ತೆ ಕಾರ್ಟೂನ್ ಮಾತ್ರ ನಾನು ಕತ್ತು ಮುಚ್ಚಿ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಫೈನ್ ಆರ್ಟ್ ಮಾಡುವಾಗ ಕಾರ್ಟೂನ್ ಮಾಡಬಾರ್ದು ಅನ್ನುವಂತ ಒಂದು ನಿಬಂಧ ಇದೆ. ಯಾಕಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಹೌದು ಕೂಡ, ನಮ್ಮ ಗೆರೆಗಳು ಸ್ವಲ್ಪ ಹಾಳಾಗುತ್ತೆ, ಸಹಜ ಶೈಲಿಯ ಚಿತ್ರಗಳಿಗಿಂತ ಕಾರ್ಟೂನ್ ಚಿತ್ರಗಳು ಬರ್ತವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಅಪರೂಪ ಅದನ್ನು ಎರಡನ್ನು ನಡ್ಸ್ಕೊಂಡು ಹೋಗುದು ಬಹಳ ಕಷ್ಟ ಕೂಡ. ಬಟ್ ನಾವು ಅದನ್ನು ನಡ್ಸ್ಕೊಂಡು ಹೋದೆ, ಎರಡನ್ನು ಕೂಡ ಒಟ್ಟಿಗೆ. ರಿಯಲಿಸ್ಟಿಕ್ ಕೂಡ ಮಾಡ್ತೇನೆ, ಕಾರ್ಟೂನ್ ಕೂಡ ಮಾಡ್ತೇನೆ. ಈಗ ತಾವು ಕಾರ್ಟೂನ್ ಮೊದಲು ಯಾವಾಗ ಪ್ರಾರಂಭ ಮಾಡಿದ್ದು? ನಮಗೆ ಅಲೋಶಿಯಸ್ ನಲ್ಲಿ ಒಂದು ವಾಲ್ ಮ್ಯಾಗಝಿನ್ ಇತ್ತು, ಅದು ಹೈ ಲೈಫ್ ಅಂತೇಳಿ, ಹಾಗೆ ಪ್ರೆಸ್ ಕ್ಲಬ್ ಅಂತೇಳಿ ಇತ್ತು. ಅಲ್ಲಿ ನಮ್ಮ ಬರವಣಿಗೆಯಲ್ಲಿ ಆಸಕ್ತಿ ಉಳ್ಳುವಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಉಳ್ಳುವಂಥ ವಿದ್ಯಾರ್ಥಿಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದ ಆ ಶಿಕ್ಷಕರು, ಆ ಕ್ಲಬ್ ಇನ್ಚಾರ್ಜ್ ನಾವು. ಮತ್ತೇನಾಗ್ತದೆ ಅಂದ್ರೆ ಈ ವಾಲ್ ಮ್ಯಾಗಝಿನ್ಗಳಿಗೆ ಚಿತ್ರಗಳನ್ನ ಅಥವಾ ಆರ್ಟಿಕಲ್ಗಳನ್ನ ನಾವು ಹಾಕೋದು. ಅದನ್ನೆಲ್ಲ ನೋಡಿ ನಮಗೆ ತುಂಬಾ ಜನ ವಿದ್ಯಾರ್ಥಿಗಳು ನೀವು ಬರ್ತದೆ ಅಂತೇಳಿ ಪ್ರೋತ್ಸಾಹ ಕೊಡೋದು. ಶಿಕ್ಷಕರು ಕೂಡ ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ನಮ್ಮ ಪ್ರೋತ್ಸಾಹ ಅಲ್ಲಿಂದಲೇ ಪ್ರಾರಂಭ ಆಗಿದ್ದು, ಒಂದು ಹೀಗೆ ಮಾಡಬಹುದು ಅಂತೇಳಿ. ನೆಕ್ಸ್ಟ್ ನಾವು ಅಲೋಶಿಯಸ್ ಕಾಲೇಜ್ನಲ್ಲಿ ಶಿಕ್ಷಣ ಪಡೆದ PUC ಅಲ್ಲಿ ಕೂಡ ಅಲ್ಲಿ ಕೋ ಲೈಫ್ ಅಂತ ಇತ್ತು. ಅಲ್ಲಿ ಕೂಡ ಹಾಗೇನೆ ವಾಲ್ ಮ್ಯಾಗಝಿನ್ಗೆ ನಾವು ಕಾರ್ಟೂನ್ ಬರಿತಾ ಇದ್ದೆ. ಹೀಗೆ ಫೋಟೋಗ್ರಾಫರ್ಸ್ಗಳು ತಾವು ತೆಗೆದ ಫೋಟೋಗಳನ್ನು ಪ್ರಕಟಿಸ್ತಾ ಇದ್ರು, ಆರ್ಟಿಕಲ್ಗಳನ್ನು ಹಾಕ್ತಾ ಇದ್ರು. ಎಲ್ಲ ಒಂದು ಅರ್ಥದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಜೀವನಕ್ಕೆ ಸಹಕಾರಿ ಆಗತಕ್ಕಂತಹ ಅವರ ಪ್ರತಿಭೆಗಳೇನಿದೆ ಅದು ಅಲ್ಲಿ ಆ ವಾಲ್ ಮ್ಯಾಗಝಿನ್ ಅಲ್ಲಿ ಅರಳುತ್ತದೆ ಅಂತೇಳಿ ನನಗೆ ಖಂಡಿತ ಅನಿಸ್ತದೆ. ಈಗ ತಮ್ಗೇನಾದ್ರೂ ತಾವು ಮೊದಲು ಬರೆದ ವ್ಯಂಗ್ಯ ಚಿತ್ರ ನೆನಪಿದೆಯಾ? ಹೌದು, ನಾನು ಹೈಸ್ಕೂಲ್ನಲ್ಲಿ ಬರೆದದ್ದು ಒಂದು ಸೀರೀಸ್, ಅದು ಟೈಗರ್ ಮ್ಯಾನ್ ಅಂತೇಳಿ. ಬಹುಶಃ ಸಣ್ಣ ಸಣ್ಣ ಚಿತ್ರ ಬರೆದಿರ್ಬೋದು, ಆದ್ರೆ ನೆನಪಲ್ಲಿ ಉಳಿದದ್ದು ಟೈಗರ್ ಮ್ಯಾನ್. ಅದೊಂದು ಕಥಾ ಸರಣಿಯನ್ನು ನಾನು ಮಾಡಿದ್ದೆ. ಏನ್ ಕಾನ್ಸೆಪ್ಟ್ ಇದ್ರದ್ದು? ಇದರಲ್ಲಿ ಏನಂದ್ರೆ ಒಬ್ಬ ಟೈಗರ್ ಮ್ಯಾನ್ ಅಂತ, ಅವನಿಗೆ ಸ್ಪೈಡರ್ ಮ್ಯಾನ್ ಇದ್ದ ಹಾಗೆ ಒಬ್ಬ ಟೈಗರ್ ಮ್ಯಾನ್, ಅವನು ಟೈಗರ್ನ ರೀತಿ ಮಾಸ್ಕ್ ಹಾಕೊಂಡಿದ್ದಾನೆ. ಅದು ನಮ್ಮ ತುಳುನಾಡಿಗೆ ಬಹುಶಃ ಹಂಗೆ ಆಗ ಅದು ಕನೆಕ್ಟ್ ಆಗಿದೆ. ಹುಲಿ ವೇಷಗಳೇನಿದಾವೆ ಅದು ಆಗ ಕನೆಕ್ಟ್ ಆಗಿತ್ತೇನೋ. ಕಾಮಿಕ್ಸ್ ನಲ್ಲಿ ನಾನೊಂದು ಟೈಗರ್ ಮ್ಯಾನ್ ಅನ್ನ ಸೃಷ್ಟಿ ಮಾಡಿದೆ. ಅದನ್ನು ನೋಟಿಸ್ ಬೋರ್ಡಿಗೆ ಹಾಕುದು, ವಾರ ಹಾಕುದು, ಕ್ಲಾಸ್ ನೋಟಿಸ್ ಬೋರ್ಡಿಗೆ. ಮಕ್ಕಳೆಲ್ಲ ನೋಡಿ ಇದನ್ನೆಲ್ಲ ಬಹಳ ಓದಿ ಖುಷಿ ಪಡ್ತಾ ಇದ್ರು. ಟೈಗರ್ ಮ್ಯಾನ್ ಏನಾಯ್ತು, ಅದು ಸರಣಿ, ಅದು ಮತ್ತೆ ಮುಂದಿನ ವಾರಕ್ಕೆ ಏನಾಗ್ತದೆ ನನ್ನ ಹತ್ರ ಕೇಳೋದು. ಹೀಗೆ ಅದರ ಮುಖಾಂತರ ನನಗೆ ಒಂದು ಬಹಳ ಪ್ರೋತ್ಸಾಹ ಸಿಕ್ಕಿತು. ಇದು ನನ್ನ ಒಂದು ಮೊದಲ ಕಾರ್ಟೂನ್ ಸರಣಿ. ಆದ್ರ ನಂತರ ಪ್ರಕಟಿತ ಕಾರ್ಟೂನ್ ಅಂತ ಹೇಳಿದ್ರೆ ಅದು ಮಂಗಳೂರು ಮಿತ್ರದಲ್ಲಿ. ಆವಾಗ ಮಂಗಳೂರಿನಲ್ಲಿ ಸಂಜೆ ಪತ್ರಿಕೆಗಳು ಬಹಳಷ್ಟು ಇತ್ತು. ಈ ನನ್ನ ಮೊದಲ ಕಾರ್ಟೂನ್ ಅದು ಮಂಗಳೂರು ಬಂದ್ ಬಗ್ಗೆ, ಮಂಗಳೂರು ಮಿತ್ರದಲ್ಲಿ ಪ್ರಕಟವಾದಂತ ಒಂದು ಕಾರ್ಟೂನ್. ಅದು ಪ್ರಕಟ ಆದಾಗ ಅನುಭವ ಹೇಗಿತ್ತು ಸರ್? ಬಹಳ ಖುಷಿ ಕೊಟ್ಟಂತ ವಿಷಯ. ಯಾಕಂತ ಹೇಳಿದ್ರೆ ಎಲ್ಲರಿಗೂ, ಬರಹಗಾರನಿಗೂ ಕೂಡ ಅವನ ಲೇಖನಗಳು ಪ್ರಕಟ ಆಯ್ತಂತ ಹೇಳುವಾಗ ಅದನ್ನು ಅವನೇ ಒಂದು 10 ಬಾರಿ ಓದುದಿದೆ. ಹೌದಲ್ಲ? ಹಾಗೇನೆ ಈ ಚಿತ್ರವನ್ನು ನಾನೇ ನೋಡುದು, ಮನೆಯವರಿಗೆಲ್ಲ ತೋರಿಸುದು, ಸ್ನೇಹಿತರಿಗೆ ತೋರಿಸುದು. ಯಾಕಂತ ಹೇಳಿದ್ರೆ ಆ ಸಂದರ್ಭ ಅದು 93 ಇದ್ದಿರಬೇಕು. ಮಂಗಳೂರಿನಲ್ಲಿ ಎಲ್ಲ ಕಡೆಯಲ್ಲಿ ಲಾಟ್ರಿ ಇತ್ತು, ಡೈಲಿ ಲಾಟ್ರಿ, ಸಿಂಗಲ್ ನಂಬರ್ ಲಾಟ್ರಿ ಅಂತೇನೆ ಇತ್ತು. ಇದರ ರಿಸಲ್ಟ್ಗಾಗಿ ಅಂಗಡಿ ಮುಂದುಗಡೆ ಜನರು ಪೇಪರ್ ಓದುವಂತಹ ಒಂದು ದೃಶ್ಯ ನಾನು ಕಾರ್ಟೂನ್ ಬಿಡಿಸಿದ್ದು. ಮಂಗಳೂರೆಲ್ಲ ಬಂದಾಗಿದೆ. ಸಿಂಗಲ್ ನಂಬರ್ ಲಾಟ್ರಿಗಾಗಿ ಮತ್ತು ಅದರ ರಿಸಲ್ಟ್ಗಾಗಿ ಆ ಲಾಟ್ರಿ ಅಂಗಡಿ ಮುಂದುಗಡೆ ಜನ ಸೇರಿದ್ದಾರೆ. ಇದು ಚಿತ್ರಣ ಮಾಡಿದ್ದು. ಮತ್ತೆ ಅದಕ್ಕೊಂದು ಹೆಡ್ಡಿಂಗ್ ಕೊಟ್ಟಿದ್ದೆ, ಯಶಸ್ವಿ ಮಂಗಳೂರು ಬಂದಂತೆ. ಇದು 93 ನನ್ನ ಮೊದಲ ಪ್ರಕಟಿತ ಕಾರ್ಟೂನ್ ಇದು. ತಮಗೆ ಒಂದು ಪ್ರಭಾವ ಬೀರಿದ ಕಾರ್ಟೂನಿಸ್ಟ್ಗಳ ಬಗ್ಗೆ ಹೇಳೋದಾದ್ರೆ? ನನಗೆ ಬೇಸಿಕಲಿ ಆರ್ ಕೆ ಲಕ್ಷ್ಮಣ್ ಅವರೇ ಪ್ರೇರಣೆ. ಆರ್ ಕೆ ಲಕ್ಷ್ಮಣ್ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಿರಿಯರಾದಂತಹ ವ್ಯಂಗ್ಯಚಿತ್ರ ಕಲಾವಿದರು, ಪ್ರಕಾಶ್ ಶೆಟ್ಟಿ ಆಗಿದ್ದಿರಬಹುದು, ಹರಣಿ ಆಗಿದ್ದಿರಬಹುದು, ಹಾಗೆ P. ಮೊಹಮ್ಮದ್ ಅವರಾಗಿದ್ದಿರಬಹುದು, ಹಾಗೆ ಶಿಂಗಣ್ಣ, ಕನ್ನೇಪಾಡಿ ರಾಮಕೃಷ್ಣ ಅಂತೇಳಿ ನವಭಾರತದಲ್ಲಿ ಕಾರ್ಟೂನ್ ಅನ್ನ ಬಿಡಿಸಿದ್ದವರು. ಶಿಂಗಣ್ಣ ಅಂತೇಳಿ ಅಂತ ಅವರ ಕ್ಯಾರೆಕ್ಟರ್ ಆಗಿತ್ತು. ಆದ್ರೆ ನಾನು ಡೈರೆಕ್ಟ್ ಆಗಿ ಎಲ್ಲಿಯೂ ನವಭಾರತದಲ್ಲಿ ಅವರ ಪತ್ರಿಕೆಯಲ್ಲಿ ನಾನು ಅವರನ್ನು ಕಾರ್ಟೂನ್ ನೋಡುವಂತ ಅವಕಾಶ ನಮಗೆ ಸಿಗ್ಲಿಲ್ಲ. ನಂತರದಲ್ಲಿ ನಮಗೆ ಅವರ ಕೆಲವು ಚಿತ್ರಗಳನ್ನು ನೋಡುವಂತ ಅವಕಾಶಗಳು ಸಿಕ್ಕಿದೆ. ಆದ್ರೆ ಬಹಳ ಪ್ರಭಾವ ಬೀರಿದ್ದು ಖಂಡಿತವಾಗಿ ಆರ್ ಕೆ ಲಕ್ಷ್ಮಣ್, ನಮ್ಮ ಕನ್ನಡಿಗರೇ, ನಾವು ಖುಷಿಯಿಂದ ಹೇಳ್ಕೊಳ್ಬೇಕು. ಹಾಗೆ ಮಾತ್ರ ಅಲ್ಲ, ಮಂಗಳೂರಿಗೆ ಕೂಡ ಅವರು ಭೇಟಿ ಕೊಟ್ಟಿದ್ರು. 1976ನೇ ಇಸ್ವಿಯಲ್ಲಿ ಅಲೋಶಿಯಸ್ ಸಂಸ್ಥೆಗೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಚಾಪೆಲ್ನಲ್ಲಿ ಅವರು ವಿಸಿಟರ್ ಬುಕ್ ನಲ್ಲಿ ಅವರೊಂದು ಕಾರ್ಟೂನ್ ಮಾಡಿದ್ದಾರೆ. ಕಾಮನ್ ಮ್ಯಾನ್ ಕಾರ್ಟೂನ್ ಅನ್ನ ಅಲ್ಲಿ ಪ್ರೇ ಮಾಡುವಾಗಿ ಬೆಳೆಸಿದ್ದಾರೆ. ಅವರ ಡೇಟ್ ಎಲ್ಲ ಹಾಕಿ, ಅವರ ಸಿಗ್ನೇಚರ್ ಹಾಕಿ. ನಾವು ಇವಾಗ ಆ ಸಂಸ್ಥೆಯಲ್ಲಿ ದುಡಿಯುವಾಗ ಆರ್ ಕೆ ಲಕ್ಷ್ಮಣ್ ಈ ಸ್ಥಳಕ್ಕೆ ಭೇಟಿ ಕೊಟ್ರಲ್ಲ, ನಮ್ಮ ಒಂದು ಆರಾಧ್ಯ ದೈವ. ಹಾಗಾಗಿ ನಾವು ಅವರನ್ನ ಒಂದು ಆದರ್ಶವಾಗಿ ಕೂಡ ಇಟ್ಕೊಂಡಿದ್ದೇವೆ. ಈಗ ನಾವು ಕೆಲವೊಮ್ಮೆ ನೋಡ್ತೇವೆ, ಈ ವ್ಯಂಗ್ಯ ಚಿತ್ರಕಾರರು ಬೇರೆ ಬೇರೆ ಹೆಸರುಗಳಲ್ಲಿ ಬರೆಯುವಂಥದ್ದು ಇರುತ್ತೆ. ತಾವೇನಾದ್ರೂ ಆತರ ಪ್ರಯತ್ನ ಮಾಡಿದ್ರ? ಇಲ್ಲ, ನಾನು ಚಂದ್ರನ್ ಅಂತೇಳಿ ಹಾಕ್ತೇನೆ, ಕಾರ್ಟೂನ್ಗಳಲ್ಲಿ ಕೂಡ ಅದೇ ಹಾಕ್ತೇನೆ.
ಬಟ್ ಪ್ರಾರಂಭಿಕ ಹಂತದಲ್ಲಿ ನಾನು ಬಟರ್ಫ್ಲೈ ಅಂತೇಳಿ ಹಾಕ್ತಾ ಇದ್ದೆ. ಅದು ನನ್ನ ಹೆಸರಿನ 3 ಅಕ್ಷರಗಳನ್ನು ಸೇರಿಸ್ಕೊಂಡು ಒಂದು ಚಿಟ್ಟೆಯ ವಿನ್ಯಾಸ ಬರ್ತಾ ಇತ್ತು. JIC ಅಂತೇಳಿ. ನನ್ನ ಪೂರ್ತಿ ಹೆಸರು ಜಾನ್ ಇಮ್ಯಾನ್ಯುಯಲ್ ಚಂದ್ರನ್. JIC ಅಂತ ಬರುತ್ತೆ. JIC ಅನ್ನೋ ಒಂದು ಬಟರ್ಫ್ಲೈ ರೀತಿಯಲ್ಲಿ ಬರೆಯುವಾಗಲೇ J ಅಕ್ಷರ, I ಮಧ್ಯದ ಚಿಟ್ಟೆಯ ದೇಹ ಮತ್ತು C ಇನ್ನೊಂದು ರೆಕ್ಕೆ, ಹೀಗೆ ಮಾಡಿ ಅದೊಂದು ಚಿಟ್ಟೆಯ ಚಿತ್ರ ಮಾಡಿ ಚಿಟ್ಟೆ ಅಥವಾ ಬಟರ್ಫ್ಲೈ ಅಂತೇಳಿ ಪೆನ್ ನೇಮ್ ತರ ಹಾಕ್ತಾ ಇದ್ದೆ. ತುಂಬಾ ಚಿತ್ರಗಳನ್ನಾಗಿ ಬರೆದಿದೆ. ಮತ್ತೆ ನನ್ನ ಮಹಾಲಕ್ಷ್ಮಿ ಚಿತ್ರಕಲಾ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಸೇರಿದ ಸಂದರ್ಭ ಕೆಲವು ವಿದ್ಯಾರ್ಥಿಗಳು ಹೇಳಿದ್ರು, ನಿಮ್ಮ ಹೆಸರನ್ನೇ ಹಾಕ್ಬೋದಲ್ಲ ಅಂತೇಳಿ. ಇವತ್ತು ಐಡೆಂಟಿಟಿ ಸಿಕ್ಕಿದ್ದೆ ನಮ್ಮ ಹೆಸರಿನಿಂದ. ಚಿಟ್ಟೆ ಅಂತ ಹೇಳಿದ್ರೆ ಯಾರಂತೇಳಿ ಗೊತ್ತಿರ್ತಿರ್ಲಿಲ್ಲ. ನಿಜ. ಹಾಗೆ ಸರ್, ಸಾಮಾನ್ಯವಾಗಿ ಯಾವುದೇ ಕಾರ್ಟೂನ್ ಪಬ್ಲಿಷ್ ಆದಾಗ ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇರ್ತವೆ. ತಮಗೆ ಬಂದಂತಹ ವಿಶೇಷ ಪ್ರತಿಕ್ರಿಯೆಗಳೇನಾದರೂ ನೆನಪಿದೆಯಾ? ಹೇಗೆ? ಹೌದು, ಸಾಕಷ್ಟು ಪ್ರತಿಕ್ರಿಯೆಗಳು ಬರ್ತದೆ. ಅದರಲ್ಲಿಯೂ ನಾನು ಸಂಜೆ ಪತ್ರಿಕೆಯಲ್ಲಿ ನನ್ನ ಒಂದು ರಾಜಕೀಯ ಕಾರ್ಟೂನ್ಗಳನ್ನು ತುಂಬಾನೇ ಮಾಡಿದ್ದೇನೆ. ರಾಜಕೀಯ, ಅದು ಕರಾವಳಿ ಅಲೆ ಆಗಿರ್ಬೋದು, ಮಂಗಳೂರು ಮಿತ್ರ ಆಗಿರ್ಬೋದು, ಸ್ಪೇಸ್ ಕೂಡ ಕೊಡ್ತಾ ಇದ್ರು. ಕವರ್ ಪೇಜ್ನಲ್ಲಿ ಟಾಪ್ ಅದು ರಾಜಕೀಯ ಕಾರ್ಟೂನ್ಗಳು. ಕೆಲವು ಸಂದರ್ಭಗಳಲ್ಲಿ ಬಹಳ ರಾಜಕೀಯ ವ್ಯಂಗ್ಯಚಿತ್ರಗಳಿಗೆ ಹೇಗೆ ಜನ ಸ್ಪಂದಿಸ್ತಾರೆ ಅಂತೇಳಿ ಅಂತಹ ಸಂದರ್ಭಗಳು ಕೂಡ ಇತ್ತು. ಹಾಗಂತೇಳಿದ್ರೆ ನಾನು ಎಲ್ಲವನ್ನ ವಿಮರ್ಶೆ ಅಂತೇಳಿ ತಗೊಂಡಿದ್ದೇನೆ. ಟೀಕೆಗಳಾಗಿದ್ದಿರ್ಬೋದು, ಪ್ರಶಂಸೆಗಳಾಗಿದ್ದಿರ್ಬೋದು, ಎರಡನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋದೆ. ಒಬ್ಬ ವ್ಯಂಗ್ಯ ಚಿತ್ರಕಾರರಾಗಿ ಈಗ ತಮಗೆ ಖುಷಿ ಕೊಡುವಂಥ ಸಂಗತಿಗಳೇನು ಮತ್ತೆ ಬೇಸರ ತರುವಂಥ ಸಂಗತಿಗಳೇನು? ಇವತ್ತು ಕಾರ್ಟೂನ್ಗಳನ್ನು ನೋಡಿ ಜನರು, ಓದುಗರು ಖುಷಿ ಪಡ್ತಾರಲ್ಲ, ಅದು ನಿಜ ಖುಷಿ ಕೊಡುವ ಸಂಗತಿ ಅದುವೇ. ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಇವಾಗ ಪತ್ರಿಕೆಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದೆಯೋ ಅನ್ನುವಂಥ ಒಂದು ಆತಂಕ. ಆದ್ರೆ ಅದರ ಜೊತೆಗೆ ಇನ್ನೊಂದು ವಿಷಯ ನೆನಪಿಸ್ಕೊಳ್ಬೇಕು ನಾನು. ಪತ್ರಿಕೆ ಅಂತೇಳಿ ನಾವು ಜೋತು ಬೀಳದೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ನಾವು ಓದುಗರನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಈಗ ತಾವೊಬ್ರು ಕಲಾ ಶಿಕ್ಷಕರು ಕೂಡ ಹೌದು. ತಮ್ಮ ಒಂದು ಅನುಭವದಲ್ಲಿ ಹೇಳೋದಾದ್ರೆ, ಈಗ ಮುಂದಿನ ಪೀಳಿಗೆ ಈ ವ್ಯಂಗ್ಯಚಿತ್ರ ಆಗಿರ್ಬೋದು ಅಥವಾ ಚಿತ್ರಕಲೆ ಆಗಿರ್ಬೋದು, ಇದಕ್ಕೆ ಯಾವ ರೀತಿಯಾಗಿ ಅವರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತದೆ ತಮಗೆ? ಈಗ ವ್ಯಂಗ್ಯಚಿತ್ರ ಕಲೆಗೆ ಅವಕಾಶ ಇದೆ. ಅದರಲ್ಲಿ ಈಗ ಹೇಗಂತ ಹೇಳಿದ್ರೆ ಆನಿಮೇಷನ್ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶ ಇದೆ. ಕಾಮಿಕ್ಸ್ ಕ್ಷೇತ್ರಗಳಿದ್ದಿರ್ಬೋದು. ಹಾಗೆ ಇವಾಗ AI ಯುಗ ನೋಡಿ, ಈಗಿನ ಯಂಗ್ಸ್ಟರ್ಸಿಗೆ ಅದರಲ್ಲಿ ಒಳ್ಳೆ ಅವಕಾಶಗಳು ಇದ್ದಾವೆ. ನಮ್ಮ ಕಾಲ ಹೀಗೆ ಇತ್ತು ಅಂತೇಳಿ ಯೋಚಿಸೋದಕ್ಕಿಂತ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಅವಕಾಶಗಳು ಇದ್ದಾವೆ. ಈಗ ವ್ಯಂಗ್ಯ ಚಿತ್ರ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಹಾಸ್ಯ ಇರುತ್ತೆ, ಒಂದು ಸ್ವಲ್ಪ ವ್ಯಂಗ್ಯ ಇರುತ್ತೆ, ಒಂದು ಸ್ವಲ್ಪ ಮೊನಚಾದ ಏನಾದರೂ ಒಂದು ಧಾಟಿ ಇರುತ್ತೆ. ಈಗ ವ್ಯಂಗ್ಯ ಚಿತ್ರಕಾರನಿಗೆ ಇದೆಲ್ಲವನ್ನು ತರಬೇಕಾದ್ರೆ ಅವರಲ್ಲಿ ಏನೆಲ್ಲ ಇರಬೇಕಾಗುತ್ತೆ? ಒಂದು ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ಒಂದು ಸ್ವಭಾವ ಇರಬೇಕು. ಅದರ ಜೊತೆಗೆ ಹಾಸ್ಯ ಪ್ರವೃತ್ತಿಯು ಇರಬೇಕು. ಹಾಗಂತೇಳಿ ಅವರೆಲ್ಲ ಹಾಸ್ಯಗಾರರಲ್ಲ. ಬಹುತೇಕ ವ್ಯಂಗ್ಯಚಿತ್ರಕಾರರು ನಾನು ನೋಡಿದ ಹಾಗೆ ಒಂದರ್ಥದಲ್ಲಿ ನನ್ನನ್ನು ಸೇರಿಸಿ ಕೂಡ ಎಲ್ಲೋ ಒಂದು ಕಡೆ ಅವರು ಸೀರಿಯಸ್ ವ್ಯಕ್ತಿಗಳೇ. ಹಾಸ್ಯ ಬರಹಗಾರರು ಕೂಡ ಹೌದು. ಅವರು ಕೂಡ ಸ್ವಭಾವತಃ ಅವರ ನೋಟಕ್ಕೆ ಅಥವಾ ಸ್ನೇಹಿತರ ಜೊತೆಗೆಲ್ಲ ಅವರು ಸೀರಿಯಸ್ ಆಗಿರುವಂಥವ್ರು. ಬಟ್ ಅವರೊಳಗೆ ಇರತಕ್ಕಂಥ ಹಾಸ್ಯ ಮನೋಭಾವನೆ ಏನಿದೆ ಅದನ್ನು ಅವರು ಕಾರ್ಟೂನ್ಗಳಲ್ಲಿ ಪ್ರತಿಬಿಂಬಿಸ್ತಾರೆ. ಅದು ವಿಷಯಗಳ ಮುಖಾಂತರ, ಸಾಮಾಜಿಕ ಸಮಸ್ಯೆಗಳ ಇಲ್ಲಿ ತಮ್ಮ ಕಾರ್ಟೂನ್ಗಳ ಮುಖಾಂತರವಾಗಿ ಅವರು ಪ್ರದರ್ಶಿಸ್ತಾರೆ. ಈಗ ತಮಗೆ ಈ ಚಿತ್ರಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಪ್ರಶಸ್ತಿಗಳು, ಸನ್ಮಾನಗಳು ಕೂಡ ಬಂದಿವೆ. ಈ ಒಂದೆರಡನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಅದು ನನ್ನ ಪ್ರಾರಂಭಿಕ ಹಂತದಲ್ಲಿ ಅದು ಸಾಧಾರಣ ನಾನು 22ನೇ ವಯಸ್ಸಿಗಿದ್ದಿರಬಹುದು. JC ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಅವಾರ್ಡ್ ಅಂತೇಳಿ ಕೊಟ್ಟರು ಮಂಗಳೂರಿನಿಂದ. ಅದು ಕಾರ್ಟೂನ್ಗಾಗಿ ಕೊಟ್ಟದ್ದು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇತ್ತೀಚಿನ ದಿವಸಗಳಲ್ಲಿ. ಅದೇ ರೀತಿ ಶಿಕ್ಷಕನಾಗಿ ನನಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇನ್ನು ಹಲವಾರು ರೋಟರಿ ಅವರಿಂದ ನೇಷನ್ ಬಿಲ್ಡರ್ ಅವಾರ್ಡ್, ಆಮೇಲೆ ಇನ್ನು ಬೇರೆ ಬೇರೆ ಸಂಸ್ಥೆಗಳು ಪ್ರಶಸ್ತಿಗಳನ್ನು ಕೊಟ್ಟಿದೆ. ಈಗ ತಮಗೆ ಗೂಗಲ್ ಸಂಸ್ಥೆಯಿಂದ ಬೆಸ್ಟ್ ಮೆಂಟರ್ ಅನ್ನುವಂಥ ಅವಾರ್ಡ್ 2 ಬಾರಿ ಸಿಕ್ಕಿದೆ, 2013ರಲ್ಲಿ ಮತ್ತು 2019ರಲ್ಲಿ. ಇದಕ್ಕೆ ಏನೆಲ್ಲ ಮಾನದಂಡಗಳಿದ್ವು ಸರ್? ಇದು ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಸ್ಪರ್ಧೆ. ಮಕ್ಕಳ ದಿನಾಚರಣೆ ಅಂಗವಾಗಿ ಗೂಗಲ್ ಸಂಸ್ಥೆ ಮಕ್ಕಳಿಗೆ ಒಂದು ಡೂಡಲ್ ಸ್ಪರ್ಧೆಯನ್ನು ಇಡ್ತದೆ. ಇದರ ಫಲಿತಾಂಶವನ್ನು ನವೆಂಬರ್ 14 ಮಕ್ಕಳ ದಿನಾಚರಣೆ ದಿವಸ ಅವರ ಹೋಮ್ ಪೇಜ್ನಲ್ಲಿ ವಿನ್ನರ್ನ ಒಂದು ಡೂಡಲ್ ಅನ್ನು ಪ್ರಕಟಿಸ್ತಾರೆ. ಬಟ್ ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರೊಂದು ಥೀಮ್ ಕೊಡ್ತಾರೆ. ಆಲ್ ಇಂಡಿಯಾ ಸ್ಪರ್ಧೆ. ಆ ಥೀಮ್ ಅಲ್ಲಿ ಡೂಡಲ್ ಮಾಡ್ಲಿಕ್ಕೆ ಅಂದ್ರೆ ಗೂಗಲ್ ಲೆಟರ್ ಸ್ಟೈಲ್ ಇರಬೇಕು, ಪ್ಲಸ್ ಅವ್ರು ಕೊಟ್ಟ ಥೀಮ್ ಅನ್ನ ಅದರಲ್ಲಿ ಬರಬೇಕು. ಕೆಲವು ಅಕ್ಷರಗಳನ್ನ ಬದಲಾಯಿಸಿಕೊಂಡು ನೀವು ನೋಡಿರ್ತೀರಿ ಅವರ ಹೋಮ್ ಪೇಜ್ ನಲ್ಲಿ ಹೇಗೆ ಚೇಂಜ್ ಮಾಡ್ತಾರೆ. ಉದಾಹರಣೆಗೆ ಫುಟ್ಬಾಲ್ ಇವಾಗ ನಡೀತಾ ಇದೆ, ಆ ಫುಟ್ಬಾಲ್ ನ ಕೆಲವು ವ್ಯಕ್ತಿಗಳ ಚಿತ್ರ ಈ ರೀತಿಯಾಗಿ ಇದು ಡೂಡಲ್ ಅಂತೇಳಿ ಹೇಳ್ತಾರೆ. ಹೀಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಸ್ಪರ್ಧೆಯಲ್ಲಿ ಅವರು ಕೊಟ್ಟ ಥೀಮ್ ಮೇಲೆ ಚಿತ್ರಗಳನ್ನು ನಾವು ಮಾಡಿ ಕಳಿಸ್ಲಿಕ್ಕೆ ನಮ್ಮ ಶಾಲೆಗೆ ಕೂಡ ಅಂತ ಮಾಹಿತಿ ಬಂತು. ನಾವು ಅದನ್ನು ಮಾಡಿ ಕಳಿಸಿದ್ವಿ. ಇದು ಮೊದಲ ಸ್ಪರ್ಧೆ ನಡೆದದ್ದು 2009ರಲ್ಲಿ. ನಾವು ನಮ್ಮ ಹೈಸ್ಕೂಲ್ನಿಂದ ಕೆಲ ವಿದ್ಯಾರ್ಥಿಗಳು ಚಿತ್ರವನ್ನು ಮಾಡಿದ್ರು, ಮತ್ತು ನಮ್ಮ ಪ್ರೈಮರಿಂದ ಕೂಡ ಚಿತ್ರವನ್ನು ಮಾಡಿದ್ರು. ಹಾಗೆ ಮೊದಲನೇ ಬಾರಿ ನಮ್ಮ ಪ್ರೈಮರಿಂದ ನನ್ನ ಮಗ, ಅವನು 3rd ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಆಗ, ಅವನು ಕೂಡ ಒಂದು ಡೂಡಲನ್ನು ಮಾಡಿದ್ದ.
ಸಣ್ಣದಾಗಿ ಏನೋ ಅವನ ಒಂದು ಗೆರೆಗಳಲ್ಲಿ ಮಾಡಿದ್ದು, ಸಿಂಪಲ್ ಆಗಿ ಏನೋ ಮಾಡಿದ್ದ. ಮೈ ಇಂಡಿಯಾ ಅಂತ ಹೇಳಿ ಥೀಮ್ ಕೊಟ್ಟಿದ್ರು. ಇದರ ಮೇಲೆ ಅದು ಚಿತ್ರ ಆಯ್ಕೆ ಆಯ್ತು. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಟಾಪ್ 12 ಫೈನಲಿಸ್ಟ್ ಆಗಿ ಆ ಚಿತ್ರ ಆಯ್ಕೆ ಆಯ್ತು. ಮತ್ತೆ ಮುಂಬೈಯಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಎಲ್ಲ ಇತ್ತು. ಇಲ್ಲಿ 12ರಲ್ಲಿ ಮತ್ತೆ ವೋಟಿಂಗ್ ಬರುತ್ತೆ. ಸಾಧಾರಣ ನವೆಂಬರ್ ಪ್ರಾರಂಭದಿಂದ ನವೆಂಬರ್ 10ರವರೆಗೆ ವೋಟಿಂಗ್ ಇರ್ತದೆ. ಆಲ್ ಇಂಡಿಯಾ ಲೆವೆಲಲ್ಲಿ ವೋಟಿಂಗ್ ಆಗ್ತದೆ. ಬಟ್ ನಮಗೆ ಅವಾಗ ವೋಟಿಂಗ್ ಬಗ್ಗೆ ಎಲ್ಲ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ. ಸ್ಪರ್ಧೆಯೇ ಪ್ರಾರಂಭ ಮೊದಲ ವರ್ಷ. ಹಾಗೇನೆ ಅದನ್ನು ಮುಂದಕ್ಕೆ ಹೋದ್ವಿ. ಫೈನಲಿಸ್ಟ್ ಆಗಿ ಇದ್ದ ಅವನು. ನೆಕ್ಸ್ಟ್ 2010ರಲ್ಲಿ ಮತ್ತೆ ಪುನಃ ಇನ್ನೊಂದು ಸ್ಪರ್ಧೆ ಬಂತು. ಆವಾಗ ನಮ್ಮ ವಿದ್ಯಾರ್ಥಿಯು ಮತ್ತೆ ಫೈನಲಿಸ್ಟಿಗೆ ಬಂದ. ಆವಾಗ ನಾವು ಈಗ ಯೋಚಿಸಿದ್ದೆವು, ಹಿಂದಿನ ವರ್ಷ ನಾವು ವೋಟಿಂಗ್ ಮಾಡಲಿಲ್ಲ, ಈ ಬಾರಿ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ವೋಟಿಂಗ್ ಮಾಡೋಣ ಅಂತೇಳಿ ನಾವೆಲ್ಲ ವೋಟಿಂಗ್ ಮಾಡಿದ್ವಿ. ಅವನು ನ್ಯಾಷನಲ್ ವಿನ್ನರ್ ಆದ. ಹೌದು. ಆಗ ಶಾಲೆಗೆ ಒಂದು 2 ಲಕ್ಷ ರೂಪಾಯಿಗಳ ತಾಂತ್ರಿಕ ಅನುದಾನ ಗೂಗಲ್ ಸಂಸ್ಥೆಯಿಂದ ಕೊಟ್ಟಿದ್ದಾರೆ. ಮತ್ತೆ ವಿದ್ಯಾರ್ಥಿಗೆ ಅವಾರ್ಡ್ ಫಂಕ್ಷನ್ಗೆ ಹೋಗುವಂತ ಎಲ್ಲ ಖರ್ಚು ವೆಚ್ಚಗಳನ್ನು ಗೂಗಲ್ ಸಂಸ್ಥೆ ಭರಿಸಿದೆ. ಇದೆಲ್ಲ ಬಹಳ ಸಂಭ್ರಮದ ವಿಷಯಗಳು. ಅದರ ಜೊತೆಗೆ ಮೆಂಟರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅಂದ್ರೆ ಯಾರು ಕಲಾ ಶಿಕ್ಷಕ, ಅವರನ್ನು ಮಾರ್ಗದರ್ಶನ ಮಾಡಿದಂತ ಅಧ್ಯಾಪಕರಿಗೆ ಬೆಸ್ಟ್ ಮೆಂಟರ್ ಅಂತೇಳಿ ಅವರು ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು ಗೂಗಲ್ ಸಂಸ್ಥೆ. ಈಗ 5 ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ಸಂಭ್ರಮದ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಯಾವಾಗಲೂ. ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಸರ್, ಅವರ ಸಾಧನೆಗಳ ಬಗ್ಗೆ ತಿಳಿಸೋದಾದ್ರೆ? ಹೌದು, ಅದು ಈಗಾಗಲೇ ಹೇಳಿದಾಗೆ ಗೂಗಲ್ ಅವಾರ್ಡ್ ಒಂದು ನಮಗೆ ದೊಡ್ಡ ಸಾಧನೆ ಅದು. ಹೌದು. ಅದರ ಜೊತೆಗೆ ಕಲಾಶ್ರೀ ಅನ್ನುವಂಥದ್ದು, ಅದು ರಾಜ್ಯ ಸರ್ಕಾರದವರು ಮಾಡುವಂತ ಒಂದು ಸ್ಪರ್ಧೆ. ಕಲಾಶ್ರೀ ಈಗಾಗಲೇ 4 ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಅದು ತಾಲೂಕು ಮಟ್ಟದಿಂದ ಹಂತವಾಗಿ ಸ್ಪರ್ಧೆಗಳನ್ನು ನಡೆಸ್ತಾ ಹೋಗ್ತಾರೆ. ಮತ್ತೆ ಬೆಂಗಳೂರಿನಲ್ಲಿ ಬಾಲಭವನದಲ್ಲಿ 1 ವಾರ ನಮ್ಮ ವಿದ್ಯಾರ್ಥಿಗಳು ನಿಲ್ಲಬೇಕು. ಅಲ್ಲಿ ಅವರನ್ನು ಪರೀಕ್ಷಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕಲೆಯಲ್ಲಿ ಯಾವ ರೀತಿಯಾಗಿ ಅವರು ಸ್ಪರ್ಧೆಯಲ್ಲಿ ಮುಂದೆ ಹೋಗ್ತಾರೆ ಅನ್ನುವಂಥದ್ದನ್ನು ಪರಿಶೀಲಿಸಿ ಅವರಿಗೆ ಕಲಾಶ್ರೀ ಪ್ರಶಸ್ತಿಯನ್ನು ಕೊಡುವಂಥದ್ದು. ಸರ್, ಈಗ ತಮ್ಮ ಮೊದಲ ಒಂದು ಕಲಾ ಪ್ರದರ್ಶನ ನಡೆದಿದ್ದು ಯಾವಾಗ, ಹೇಗೆ, ಅದರ ನೆನಪಿದೆಯಾ? ಕಲಾ ಪ್ರದರ್ಶನಗಳು ನಮ್ದು ಗ್ರೂಪ್ ಆಗಿ ನಾನು ಮಹಾಲಾಸದಲ್ಲಿರುವಾಗಲೇ ಆಗಿದೆ. ಆದ್ರೆ ಏಕವ್ಯಕ್ತಿ ಚಿತ್ರ ಪ್ರದರ್ಶನ ಅಂದ್ರೆ ವ್ಯಂಗ್ಯಚಿತ್ರದಲ್ಲಿ ಮಾಡಿದ್ ನಾನು. ಅದು 97ನೇ ಇಸ್ವಿಯಲ್ಲಿ ಅಣಕ ಅನ್ನುವಂತಹ, ನಾನು ಈಗಾಗಲೇ ಹೇಳಿದಾಗೆ ಸಂಜೆ ಪತ್ರಿಕೆಯಲ್ಲಿ ನನ್ನ ಕಾರ್ಟೂನ್ಗಳೇನಿತ್ತು ಅದನ್ನೇ ನಾನೊಂದು ಸಂಗ್ರಹ ಮಾಡಿಬಿಟ್ಟು ಅಣಕ ಅನ್ನುವಂಥ ಹೆಸರಿನಲ್ಲಿ ಮಂಗಳೂರಿನ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ನನ್ನ ಮೊದಲ ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನ ನಡೆಸಿದ. ಅದರ ಜೊತೆಲಿ ಕೆಲವು ಕ್ಯಾರಿಕೇಚರ್ಗಳನ್ನು ಕೂಡ ಇಟ್ಟಿದ್ದೆ ಅದರಲ್ಲಿ. ಈಗ ತಾವು ಇಷ್ಟು ವರ್ಷದ ಪಯಣವನ್ನು ನೋಡೋದಾದ್ರೆ ಆವತ್ತಿನ ತಮ್ಮ ಶೈಲಿ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಕಾಣಿಸ್ತದ? ಹೌದು. ಆರ್ ಕೆ ಲಕ್ಷ್ಮಣ್ ಅವರಿಂದ ನಾನು ಪ್ರಭಾವಿತನಾಗಿದ್ದೆ. ಆರ್ ಕೆ ಲಕ್ಷ್ಮಣ್ ಅವರ ನೀವು ಗೆರೆಗಳನ್ನು ನೋಡಬಹುದು, ಬ್ರಷ್ ಅಲ್ಲಿ ಬರೆದ ಗೆರೆ ಮತ್ತು ರಭಸದ ಗೆರೆಗಳು ನನಗೆ ಬಹಳ ಅದು ಖುಷಿ ಕೊಡುವಂಥದ್ದು. ನಾನು ಅಭ್ಯಾಸ ಮಾಡಿದ್ದೆ ನನ್ನ ಸ್ಟೂಡೆಂಟ್ ಲೈಫಲ್ಲಿ, ನಾನು ಅದನ್ನೇ ಗೆರೆಗಳನ್ನು ಬರಿತಾ ಇದ್ದೆ. ಬಟ್ ನಿಧಾನಕ್ಕೆ ನಾನು ನನ್ನದೇ ಶೈಲಿಯನ್ನು ರೂಢಿಸಿಕೊಂಡೆ. ಅದು ವ್ಯತ್ಯಾಸ. ಅದು ಇತ್ತೀಚಿನ ದಿವಸಗಳಲ್ಲಿ ಪೂರ್ತಿಯಾಗಿ ನಾನು ಬ್ರಷ್ ಅಲ್ಲಿ ಬರೆಯುವುದಿಲ್ಲ, ಸಾಮಾನ್ಯ ಪೆನ್ನಲ್ಲಿ ಮಾಡ್ತೇನೆ. ಈಗ ತಂತ್ರಜ್ಞಾನಗಳು ಮುಂದುವರೆದಿದೆ, ಐಪ್ಯಾಡ್ ಅಲ್ಲೆಲ್ಲ ಮಾಡ್ತಾರೆ. ಬಟ್ ನಾನು ಇನ್ನು ಬೇಸಿಕ್ ಆಗಿ ಪೇಪರ್ ಮತ್ತು ಪೆನ್ ಅದರಲ್ಲಿ ಇವತ್ತಿಗೂ ಕೂಡ ಮಾಡ್ತಾ ಇದ್ದೇನೆ. ಮತ್ತೆ ಕಲರಿಂಗ್ ಮಾತ್ರ ಅದಕ್ಕೆ ನಾನು ಫೋಟೋಶಾಪ್ ಅನ್ನು ಬಳಸ್ತೇನೆ. ಈಗ ನಾವು ನೋಡ್ಬೇಕಾದ್ರೆ ತಂತ್ರಜ್ಞಾನ ಮತ್ತಷ್ಟು ಮುಂದುವರಿತಾ ಇದೆ, AI ಬರ್ತಾ ಇದೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೆಲವೊಂದು ಕೆಲಸಗಳಷ್ಟೇ ಕಂಪ್ಯೂಟರ್ ಮಾಡುತ್ತೆ ಅಂತ ಹೇಳಿ ಅಂದ್ಕೋತಾ ಇದ್ವಿ. ಈಗ ಕ್ರಿಯೇಟಿವ್ ವಿಷಯಗಳನ್ನು ಕೂಡ ಕಂಪ್ಯೂಟರ್ ಮಾಡಲಿಕ್ಕೆ ಶುರು ಮಾಡಿದೆ. ಇದು ಯಾವ ರೀತಿಯಾಗಿ ವ್ಯಂಗ್ಯಚಿತ್ರ ಕ್ಷೇತ್ರದ ಮೇಲೆ ಪ್ರಭಾವ ಬೀರ್ತಾ ಇದೆ, ಮತ್ತೆ ಈ ವ್ಯಂಗ್ಯಚಿತ್ರಕಾರರು ಮುಂದೆ ಏನ್ ಮಾಡಬಹುದು? ಖಂಡಿತ ಅದು ಬಹಳ ದೊಡ್ಡ ವಿಷಯವಾಗಿ ಕಾಡ್ತಾ ಇದೆ. ಪ್ರಚಲಿತದಲ್ಲಿ ನಮ್ಮ ವ್ಯಂಗ್ಯಚಿತ್ರ ಕಲಾವಿದರು ಈ ಬಗ್ಗೆ ತಮ್ಮ ಬೇರೆ ಬೇರೆ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯ ವ್ಯಂಗ್ಯಚಿತ್ರ ಕಲಾವಿದರ ಸಂಘ ಇದೆ, ಇಲ್ಲಿ ಕೂಡ ಈ ವಿಷಯಗಳು ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿವಸಗಳು ಹೇಗೆ ಅಂತೇಳಿ ಗೊತ್ತಿಲ್ಲ, ಯಾವ ರೀತಿ ಇದು ಹೋಗುತ್ತೆ ಅಂತೇಳಿ. ಕೆಲವು ಸಂದರ್ಭಗಳಲ್ಲಿ AI ಕೂಡ ಅದು ಯಾರೋ ರಚಿಸಿದ ಚಿತ್ರಗಳನ್ನು ಕೊಡೋದ್ರಿಂದ ಪರ್ಫೆಕ್ಟ್ ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ AI ಕೂಡ. ಯಾಕಂತ ಹೇಳಿದ್ರೆ ಲೋಗೋಗಳ ಬಳಸಿದ ಸಂದರ್ಭ ಲೋಗೋ ಕುರೂಪಗೊಳಿಸಿ ವಿರೂಪಗೊಳಿಸಿ ಅದನ್ನ AI ಡಿಸೈನ್ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಬಳಸುವಂತವ್ರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಅಂದ್ರೆ ಅದನ್ನು ಬಳಸಬೇಕಾದ್ರೂ ಸ್ವಲ್ಪ ಜಾಣ್ಮೆ ಬೇಕು, ಪೂರ್ತಿ ಏನು ಅದರ ಬಗ್ಗೆ ಪರಿಣತಿ ಬೇಕಾಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಇದೆ, ಏನು ಅಂತ ಹೇಳಿದ್ರೆ AI ಇನ್ನೂ ಆರಂಭಿಕ ಹಂತಗಳಲ್ಲಿ, ಇನ್ನು ಮುಂದಕ್ಕೆ ಏನು ಬರ್ತದೆ ಅನ್ನೋದು ನಮಗೂ ಗೊತ್ತಿಲ್ಲ. ಹೌದು, ಖಂಡಿತ ಸರ್. ಹಾಗೇನೆ ಈಗ ನಮ್ಮ ಜಿಲ್ಲೆ ಏನಿದೆ, ಇದು ಬಹಳಷ್ಟು ಮಂದಿ ವ್ಯಂಗ್ಯಚಿತ್ರಕಾರರನ್ನು ಕೊಟ್ಟಂತಹ ಒಂದು ಜಿಲ್ಲೆ. ಇವತ್ತಿನ ದಿನಗಳಲ್ಲಿ ಆ ಆಸಕ್ತಿ ಮುಂದಿನ ಪೀಳಿಗೆಯಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ಯಾವ ರೀತಿಯಾದಂತಹ ಪ್ರೇರಣೆ ಅವರಿಗೆ ಬೇಕಾಗುತ್ತೆ ಅಂತ ತಮಗೆ ಅನಿಸುತ್ತೆ? ಇವತ್ತು ಹಿಂದಿನ ದಿವಸಗಳ ನೆನಪನ್ನು ಯೋಚಿಸಿದರೆ ಪತ್ರಿಕೆಗಳ ಮುಖಾಂತರವಾಗಿ ಜನರನ್ನು ತಲುಪುವಂತಹ ಒಂದು ವ್ಯಂಗ್ಯಚಿತ್ರ ಕಲಾವಿದರುಗಳ ಒಂದು
ಹೆಸರುಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಬಹಳ ಪ್ರಖ್ಯಾತರನ್ನು ನಾವು ಕಾಣ್ತಿದ್ವಿ. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತಿದೆಯಾ ಅನ್ನುವಂತಹ ಯೋಚನೆ ಕೂಡ ಬರ್ತಾ ಇದೆ. ವ್ಯಂಗ್ಯಚಿತ್ರ ಕಲಾವಿದರಂತೂ ಪತ್ರಿಕೆಯಲ್ಲಿ ಮಾಡೋ ಬದಲು ಇನ್ನೇನೋ ಕ್ಷೇತ್ರಗಳಲ್ಲಿ ಗ್ರಾಫಿಕ್ಸ್ ಅನಿಮೇಷನ್ ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಜನರನ್ನು ತಲುಪಲಿಕ್ಕೆ ಅವ್ರ ಹೆಸರು ತಲುಪ್ತಾ ಇಲ್ಲ, ಅವ್ರ ಕೆಲಸಗಳು ತಲುಪಬಹುದು. ಉದಾಹರಣೆಗೆ ಯಾವುದೋ ಒಂದು ಕಂಪನಿಗೆ ಅನಿಮೇಷನ್ ವರ್ಕ್ ಮಾಡ್ತಾ ಇದ್ದವರು ಅವರಿಗೆ ಒಂದು ಔಟ್ಸೋರ್ಸಿಂಗ್ ಆಗಿ ಒಂದು ಪೀಸ್ ವರ್ಕ್ ಸಿಗ್ತದೆ, ಬಟ್ ಅವರು ಒಳ್ಳೆ ಕಾರ್ಟೂನಿಸ್ಟ್ ಆಗಿರ್ತಾರೆ, ಅವ್ರಿಗೆ ಇಲ್ಲಿ ಕ್ರೆಡಿಟ್ ಇಲ್ಲ. ಆ ಚಿತ್ರ ಪ್ರಕಟ ಆಗುವಾಗ ಉದಾಹರಣೆಗೆ ಅದೊಂದು 1 ಗಂಟೆಯ ಮೂವಿ ಆಗಿದ್ದಿರಬಹುದು, ಆ ಮೂವಿಯಲ್ಲಿ ಒಂದು ಸಣ್ಣದಾಗಿ ಒಂದು ಹೆಸರು ಪಾಸ್ ಆಗ್ತದೆ ಅಷ್ಟೇ. ಹಾಗಾಗಿ ಅವರ ಹೆಸರು ಇಲ್ಲದೆ ಹೋಗ್ಬೋದು. ಈಗ ಹಿಂದಿನ ಕಾಲದಲ್ಲಿ ಹೇಗೆ ಹೆಸರು ಬಂತು, ಯಾಕೆ ಪ್ರಖ್ಯಾತಿ ಆಯ್ತು ಅಂತ ಹೇಳಿದ್ರೆ ಪೇಪರ್ ಮುಖಾಂತರ. ಮುಂದಿನ ದಿವಸಗಳಲ್ಲಿ ಹೇಗೆ ಅಂತೇಳಿ ಯೋಚಿಸ್ಲಿಕ್ಕೆ ಬರೋದಿಲ್ಲ. ಈಗ ಈ ಚಿತ್ರಕಲೆ ಅಥವಾ ಕಲಾಕ್ಷೇತ್ರವನ್ನೇ ಇಟ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮುಂದಿನ ದಿನಗಳಲ್ಲಿ? ಈಗಾಗಲೇ ಹೇಳಿದಾಗೆ ನಾನು ನಮ್ಮ ಸಾಂಪ್ರದಾಯಿಕ ಹಿಂದಿನಂತೆ ಖಂಡಿತ ಸಾಧ್ಯ ಇಲ್ಲ. ಹಿಂದಿನಂತೆ ಯಾಕಂತ ಹೇಳಿದ್ರೆ ಪತ್ರಿಕೆಗಳು ಮುಚ್ಚುವಂತ ಪರಿಸ್ಥಿತಿ, ಅದೊಂದು ಪಾಯಿಂಟ್ ಇರಬಹುದು. ಬಟ್ ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರ ಒಂದು ಬೇರೆ ಬೇರೆ ಅವಕಾಶಗಳಿಗೆ ದಾರಿ ಮಾಡಿ ಕೊಡುತ್ತೆ, ಇಲ್ಲ ಅಂತ ಹೇಳಿಕ್ಕೆ ಬರುವುದಿಲ್ಲ. ಹಾಗೆ ಈಗಿನ ಯಂಗ್ಸ್ಟರ್ಸ್ ವೃತ್ತಿ ಜೀವನಕ್ಕೆ ಏನು ಸಾಧ್ಯತೆಗಳು ಇದ್ದಾವೆ ಅದನ್ನು ಅವರು ನೋಡ್ಕೊಂಡಿದ್ದಾರೆ. ಬೇರೆ ಬೇರೆ ಅವಕಾಶಗಳು ಖಂಡಿತ ಇದೆ. ಈಗ ಇನ್ನು ಈ ವ್ಯಂಗ್ಯ ಚಿತ್ರಕಾರರ ಒಂದು ಬಳಗದ ಬಗ್ಗೆ ಹೇಳೋದಾದ್ರೆ, ಆ ಕಾಮ್ರೇಡ್ರಿ ಅಂತ ಹೇಳೋದಾದ್ರೆ ಹೇಗಿದೆ? ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುವಂಥದ್ದು ಅಥವಾ ಅಸೋಸಿಯೇಷನ್, ಇವುಗಳ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕಾರ್ಟೂನಿಸ್ಟ್ ಗ್ರೂಪ್ ಇದೆ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ಟ್ ಅಂತ ಬೆಂಗಳೂರಿನಲ್ಲಿ ಇದೆ. ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಾಕಷ್ಟು ನಮ್ಮಲ್ಲಿ ದಿನನಿತ್ಯ ಕಾರ್ಟೂನ್ಗಳನ್ನು ಸುಮಾರು 60-70 ಕಾರ್ಟೂನಿಸ್ಟ್ಗಳಿದ್ದಾರೆ. ನಮ್ಮ ರಾಜ್ಯದ ಬೇರೆ ರಾಜ್ಯಗಳಲ್ಲಿ ಇರತಕ್ಕಂಥವ್ರು ಕೂಡ ಗ್ರೂಪಲ್ಲಿ ಇದ್ದಾರೆ. ಪರಸ್ಪರ ಅವರ ಕಾರ್ಟೂನ್ಗಳು ನಮಗೆ ನಿತ್ಯ ನೋಡ್ಲಿಕ್ಕೆ ಸಿಗುತ್ತೆ. ಬೇರೆ ಬೇರೆ ವಿಷಯಗಳಿಗೆ ಅವರು ಬೇರೆ ಬೇರೆ ಮಾಧ್ಯಮಗಳಿಗೆ ಅವರು ಕಳಿಸ್ಕೊಡೋದನ್ನು ಆ ಗ್ರೂಪಲ್ಲಿ ಹಾಕ್ತಾರೆ. ಅವಾಗ ನಮಗೆ ಅವರ ಕೆಲಸಗಳನ್ನು, ಅವರ ವರ್ಕ್ಗಳನ್ನು ನೋಡ್ಲಿಕ್ಕೆ ಆಗ್ತದೆ. ಇವಾಗ ತಂತ್ರಜ್ಞಾನದಲ್ಲಿ ಮುಂದುವರೆದು ಐಪ್ಯಾಡಲ್ಲಿ ರಚಿಸುವಂಥ ವಿನ್ಯಾಸಗಳೇನಿದ್ದಾವೆ ಅದೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹೊಸ ಹೊಸ ಶೈಲಿಗಳನ್ನು ನೋಡ್ಲಿಕ್ಕೆ ಆಗುತ್ತೆ, ಮತ್ತು ಚರ್ಚೆಗಳು ಕೂಡ ಆಗುತ್ತೆ ಯಾವ ರೀತಿಯಲ್ಲಿ. ಮತ್ತು ಎಕ್ಸಿಬಿಷನ್ಗಳನ್ನು ಮಾಡ್ತಾ ಇದೆ, ಗ್ರೂಪ್ ಎಕ್ಸಿಬಿಷನ್ ಬೆಂಗಳೂರಿನಲ್ಲಿ ನಡೀತಾ ಇರ್ತದೆ. ಹಾಗೆ ನಮ್ಮ ಮಂಗಳೂರಿನಲ್ಲಿ ಕೂಡ ಪತ್ರಕರ್ತರ ಸಮ್ಮೇಳನ ಆಗುವಾಗ 2020ನೇ ಇಸ್ವಿಯಲ್ಲಿ ರಾಜ್ಯ ವ್ಯಂಗ್ಯಚಿತ್ರ ಕಲಾವಿದರ ಸಂಘದಿಂದ ನಾವು ಪ್ರದರ್ಶನಗಳನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿನ ಸ್ಥಳೀಯ ಕಲಾವಿದರು ನನ್ನನ್ನು ಸೇರಿಸಿಕೊಂಡು ನಾವೆಲ್ಲ ಸ್ವಲ್ಪ ಮುಂದಾಳತ್ವ ವಹಿಸಿ ಒಂದು ರಾಜ್ಯದ ವ್ಯಂಗ್ಯಚಿತ್ರ ಕಲಾವಿದರ ಒಂದು ಪ್ರದರ್ಶನವನ್ನು ಮಾಡಿದ್ವಿ. ಸರ್, ಹಾಗೆ ಈಗ ತಮ್ಮ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ, ತಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ನನ್ನ ತಂದೆ ಅವರು ಮಂಗಳೂರಿನವರೇ, ಆದರೆ ಬಟ್ ಇವಾಗ ತೀರಿ ಹೋಗಿ ಒಂದು 20-25 ವರ್ಷ ಆಯಿತು. ಅವ್ರ ತಾಯಿ ಇದ್ದಾರೆ. ಹಾಗೆ ನನ್ನ ಪತ್ನಿ ಗೃಹಿಣಿ, ಮತ್ತು ಮಗ ಇದ್ದಾನೆ. ಅವನು MSc ಮುಗಿಸಿ ಇವಾಗ ವಿಜ್ಞಾನದ ಕ್ಷೇತ್ರದಲ್ಲಿ ಅವನು PhD ಮಾಡ್ತಾ ಇದ್ದಾನೆ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರ JNCSR ಅಂತ ಹೇಳಿದೆ, ಅಲ್ಲಿ ಅವನು PhD ಪದವಿಯನ್ನು ಮಾಡ್ತಾ ಇದ್ದಾನೆ. ತಮ್ಮ ಮುಂದಿನ ಯೋಜನೆಗಳು ಇದರ ಬಗ್ಗೆ ಹೇಳೋದಾದ್ರೆ? ಈಗ ಸದ್ಯಕ್ಕೆ ಈ ಬಗ್ಗೆ ಏನಿಲ್ಲ. ಇನ್ನೊಂದು ಕೆಲ ವರ್ಷಗಳು ನನ್ನ ವೃತ್ತಿ ಜೀವನ ಇದೆ. ಬಹಳಷ್ಟು ಜನ ಕೇಳುವುದಿದೆ, ನೀವು ಡ್ರಾಯಿಂಗ್ ಕ್ಲಾಸ್ ಅನ್ನ ನಮಗೆ ಮಾಡಿಕೊಡ್ತೀರಿ, ನಮಗೆ ಕಲಿಸಬಹುದಾ ಅಂತೇಳಿ. ಬಹುಶಃ ರಿಟೈರ್ ಆದ ನಂತರ ಅದರ ಬಗ್ಗೆ ಯೋಚಿಸಬಹುದು. ಬಟ್ ಇವಾಗ ಅಷ್ಟೊಂದು ಸಮಯ ಸಿಗ್ತಾ ಇಲ್ಲ. ಅಂದ್ರೆ ಸದ್ಯಕ್ಕೆ ಶಿಕ್ಷಕ ವೃತ್ತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಅದರ ಜೊತೆಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಲೂ ಕೂಡ ಕಾರ್ಟೂನ್ಸ್ ಗಳನ್ನ ಬರೀತಾ ಇರ್ತೇನೆ. ನಮ್ಮ ಪ್ರಚಲಿತ ಸಮಸ್ಯೆಗಳು ದಿಢೀರಾಗಿ ನಮಗೆ ಕೆಲವು ಐಡಿಯಾಗಳು ಸಿಗುತ್ತೆ. ಮಂಗಳೂರಿನಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಐಡಿಯಾ ಸಿಗುತ್ತೆ, ದಿಢೀರ್ ಒಂದು ಮಳೆ ಬಂದ್ರೆ ನಮಗೊಂದು ಐಡಿಯಾ ಸಿಗುತ್ತೆ, ಕೃತಕ ನೆರೆ ಬರುತ್ತೆ. ಈ ರೀತಿ ಐಡಿಯಾಗಳನ್ನೆಲ್ಲ ರಫ್ ಆಗಿ ನಾನು ಅದನ್ನು ಬಿಡಿಸ್ಕೊಂಡು ಚಿತ್ರವನ್ನ ಮಾಡುವಂಥದ್ದು. ಸರ್, ಈಗ ತಮ್ಮ ಕೆಲವು ವರ್ಕ್ಗಳ ಬಗ್ಗೆ ಮಾತಾಡೋದಾದ್ರೆ, ತಾವು ಜನಜಾಗೃತಿಗಾಗಿ ಕೂಡ ಹಲವಾರು ಕಾರ್ಟೂನ್ಗಳನ್ನು ಮಾಡಿದ್ದೀರಾ, ಹಾಸ್ಯಭರಿತವಾಗಿ ಕೂಡ ಮಾಡಿದ್ದೀರಾ. ಕೆಲವೊಂದಷ್ಟನ್ನು ಮೆಲುಕು ಹಾಕೋದಾದ್ರೆ, ನನ್ನ ಪ್ರಾರಂಭಿಕ ಹಂತಗಳಲ್ಲಿ ನಾನು ಸರಣಿ ಕಾರ್ಟೂನನ್ನು ಮಾಡ್ತಿದ್ದೆ. ಅದು ಉದಯವಾಣಿ ಸಾಪ್ತಾಹಿಕ ಸಂಪಾದದಲ್ಲಿ ನಿಮ್ಮಿ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನು ಮಾಡಿ ಅದು ಪ್ರತಿ ಆದಿತ್ಯವಾರ ಸಾಪ್ತಾಹಿಕ ಸಂಪಾದದಲ್ಲಿ ಪ್ರಕಟ ಆಗ್ತಾ ಇತ್ತು. ಸರಿಸುಮಾರು 15 ವರ್ಷಗಳ ಕಾಲ ಅದು ಪ್ರಕಟ ಆಗಿದೆ. ಈಗಾಗಲೇ ಅದರ ಪುಸ್ತಕಗಳು ಕೂಡ ಪ್ರಕಟ ಆಗಿದೆ. ಇನ್ನು ಮುಂದಿನ ಪುಸ್ತಕಗಳ ಒಂದು ತಯಾರಿಯಲ್ಲಿದ್ದೇನೆ. ಹಾಗೆ ತರಂಗಕ್ಕಾಗಿ ತೆನಾಲಿ ರಾಮ ಸರಣಿ ಕಥೆಗಳು ಕಾಮಿಕ್ಸ್ನ ಮಾಡಿದ್ದೇನೆ. ಅದು ಹಳೆಯ ಕಥೆಗಳನ್ನು ಇಟ್ಕೊಂಡು ನಾನು ಸ್ವತಃ ಸಂಭಾಷಣೆ ಅದಕ್ಕೆ ಬೇಕಿರುವ ರೀತಿಯಲ್ಲಿ ಬರೆದು ಚಿತ್ರಗಳನ್ನು ಮಾಡಿರುವಂಥದ್ದು. ಅದು ಕೂಡ ಸರಿಸುಮಾರು 14 ವರ್ಷಗಳ ಕಾಲ ನಿರಂತರವಾಗಿ ತರಂಗದಲ್ಲಿ ಪ್ರಕಟ ಆಗಿದೆ. ಮತ್ತು ಜನಜಾಗೃತಿಗಾಗಿ ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ನಮ್ಮ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ನಾನು ಕಾರ್ಟೂನ್ಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ನಮ್ಮ ಸ್ವೀಪ್ ಸಮಿತಿ ಏನಿದೆ, ಇವರು ನಮ್ಮ ಒಂದು ಕಾರ್ಟೂನ್ಗಳನ್ನು ಬಳಸಿಕೊಂಡು ಯುವ ಮತದಾರರನ್ನ ನಮ್ಮ ಕಾರ್ಟೂನ್ಗಳ ಮುಖಾಂತರವಾಗಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆ ರೀತಿ ಮಾಡಿಕೊಂಡಿದ್ದೆ. ಸುಮಾರು
ಮಂಗಳೂರಿನಲ್ಲಿ ಕಳೆದ ಎಲೆಕ್ಷನ್ ಸಂದರ್ಭ 10-15 ಕಾಲೇಜುಗಳಲ್ಲಿ ಇದರ ಪ್ರದರ್ಶನ ಕೊಟ್ಟಿದ್ದೇನೆ. ಸರಿಸುಮಾರು ಒಂದು 15-20 ಸಾವಿರ ವಿದ್ಯಾರ್ಥಿಗಳನ್ನು ತಲುಪಿದ್ದೇನೆ ಈ ಮುಖಾಂತರವಾಗಿ. ಈಗ ತಮಗೆ ಯಾವುದೇ ಒಂದು ವ್ಯಂಗ್ಯ ಚಿತ್ರವನ್ನು ಬರಿಬೇಕಾದ್ರೆ ತುಂಬ ಚಾಲೆಂಜ್ ಅಂತ ಅನಿಸೋದು ಏನು ಸರ್? ಚಾಲೆಂಜ್ ಅನಿಸು ಅಂತ ಹೇಳಿದ್ರೆ ವಿಷಯದ ಮೇಲ್ಗಡೆ ನಾನು ಹೆಚ್ಚಾಗಿ ಕ್ಯಾಪ್ಷನ್ಲೆಸ್ ಕಾರ್ಟೂನ್ ಮಾಡ್ತೇನೆ. ಅಡಿಬರಹಗಳು ಇಲ್ಲದ್ದು ಅಥವಾ ಶೀರ್ಷಿಕೆ ಇಲ್ಲದ ಕಾರ್ಟೂನ್ ನನ್ನ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ನಿಮ್ಮ ಸ್ಟ್ರಿಪ್ ಕಾರ್ಟೂನ್ ಅಲ್ಲಿ ಕೂಡ ಕ್ಯಾಪ್ಷನ್ ಇರಲಿಲ್ಲ. ವಿದೌಟ್ ಕ್ಯಾಪ್ಷನ್ ಹಾಸ್ಯವನ್ನು ತೋರಿಸ್ಬೇಕಂದ್ರೆ ಅದು ನಾವು ಸ್ವಲ್ಪ ಕಸರತ್ತು ಮಾಡಬೇಕಾಗ್ತದೆ. ಏನು ಹೇಳಬೇಕು ಅಂತ ಇದಿರೋ ಅದು ಜನರಿಗೆ ಅರ್ಥ ಆಗಬೇಕು. ಹಾಗಾಗಿ ಸ್ವಲ್ಪ ಇದರಲ್ಲಿ ನಾನು ಬುದ್ಧಿ ಓಡಿಸಿ ಚಿತ್ರವನ್ನು ಮಾಡಿದ್ದೇನೆ. ಹಾಗೆ ತಾವು ಮಕ್ಕಳಿಗೂ ಮಾಡ್ತೀರಾ, ದೊಡ್ಡವರಿಗೂ ಮಾಡ್ತೀರಾ? ಅಲ್ಲೇನಾದ್ರೂ ವ್ಯತ್ಯಾಸಗಳಿರ್ತಾವ? ಬಹಳ ಸೂಕ್ಷ್ಮವಾಗಿ ಇಲ್ಲಿ ದೊಡ್ಡವರಿಗೆ ಮಾಡುವಂತಹ ಕಾರ್ಟೂನ್ಗಳನ್ನು ನನ್ನ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ ಅಲ್ಲಿ ನಿಮ್ಮಿ ಸ್ಟ್ರಿಪ್ ಕಾರ್ಟೂನ್ ಅನ್ನ ಪ್ರಾರಂಭಿಕ ಹಂತದಲ್ಲಿಯೇ ಉದಯವಾಣಿಯಿಂದ ನಮಗೆ ಹೇಳಿದ್ರು ಇದು ಮಕ್ಕಳಿಗಾಗಿ ಇರುವಂತದ್ದು. ಹಾಗಾಗಿ ಎಲ್ಲಿಯೂ ಕೂಡ ಆಭಾಸ ಅನಿಸಕ್ಕಂತ ವಿಷಯಗಳನ್ನು ತಗೊಳ್ಬೇಡಿ, ಮಕ್ಕಳಿಗಾಗುವ ರೀತಿಯಲ್ಲಿ ಇರಲಿ. ಅದು ಫಸ್ಟಿಗೆ ನನಗೆ ಸಿಕ್ಕಿದ ಇನ್ಸ್ಟ್ರಕ್ಷನ್. ಮತ್ತೆ ಅವರು ಎಲ್ಲಿಯೂ ವಿದೌಟ್ ವರ್ಡ್ಸ್ ಅಂತ ಹೇಳಿ ಅವ್ರು ಕೇಳಲಿಲ್ಲ, ಬಟ್ ನಾನೇ ಅದನ್ನು ಆ ರೀತಿ ಅಳವಡಿಸ್ಕೊಳ್ತಾ ಹೋದೆ. ಪ್ರಾರಂಭದಿಂದ ಸಾಧಾರಣ 15 ವರ್ಷ 750 ಕಾರ್ಟೂನ್ಗಳನ್ನು ಮಾಡಿದೆ. ಪ್ರತಿ ಆದಿತ್ಯವಾರಕ್ಕೆ ನೀವು 15 ವರ್ಷದ ಒಂದು ಲೆಕ್ಕ ಹಾಕಿದ್ರೆ ಅಷ್ಟು ಕಾರ್ಟೂನ್ ಇವಾಗಲೂ ನನ್ನ ಹತ್ರ ಇದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿದೌಟ್ ವರ್ಡ್ಸ್ ಒಂದು ಕತೆ ಅಥವಾ ಒಂದು ಸಂದೇಶ 3 ಕಾಲಮ್ಗಳಲ್ಲಿ ಪ್ರಕಟ ಮಾಡಿದ್ದು. ಚಾಲೆಂಜಿಂಗ್ ಆಗಿಂತ ವಿಷಯ ಅದು ಏನಾಯ್ತು ಅಂತ ಹೇಳಿದ್ರೆ ನಾನು ಅದನ್ನ ರಫ್ ಆಗಿ ಬಿಡಿಸಿದನ್ನ ನನ್ನ ಮಗನಿಗೆ ತೋರಿಸ್ತಾ ಇದ್ದೆ. ಅವನು ಆಗ ಸಣ್ಣವನು, 3-4 ವರ್ಷದವನು. ಅವನಿಗೆ ತೋರಿಸಿ ಅದರ ಅರ್ಥ ಕೇಳುದು ಇದೆ ಅಂತ ಹೇಳು ಅಂತ ಹೇಳಿ ಅವನು ಹೇಳಿದ್ರೆ ನನ್ನ ಒಂದು ಪ್ಲಾನ್ ಸಕ್ಸಸ್ ಅಂತ ಮತ್ತೆ ನಾನು ಅದನ್ನು ಮುಂದುವರಿಸಿಕೊಂಡು ಮಾಡುದು. ಇದು ಆ ರೀತಿಯಲ್ಲಿ ಮಕ್ಕಳಿಗೆ ಅರ್ಥನ ಆಗ್ಬೇಕು, ಅದರಲ್ಲಿ ಸ್ವಲ್ಪ ಖುಷಿ ಕೊಡುವಂತ ವಿಷಯನೇ ಇರಬೇಕು, ತಮಾಷೆಯೂ ಆಗಿ ಇರಬೇಕು. ಮತ್ತೆ ಆ ನಿಮ್ಮೆ ಅನ್ನುವಂಥದ್ದು ಪುಟ್ಟ ಹುಡುಗಿ, ಜಾಣ್ಮೆಯ ಹುಡುಗಿ, ಬಹಳ ಅವಳು ಗಿಮಿಕ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ಲು. ಈ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು. ಸರ್, ಇಷ್ಟೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.